ಮದುವೆಯಾಗುವುದಾಗಿ ನಂಬಿಸಿ ಪಿಎಸ್ಐ ಒಬ್ಬರು ವಂಚಿಸಿರುವಂತಹ ಆರೋಪ ಕೇಳಿಬಂದಿದೆ. ಪಿಎಸ್ಐ ಗಾದಿ ಲಿಂಗಪ್ಪ ವಿರುದ್ಧ ಮಹಿಳೆ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಈ ಬಗ್ಗೆ ಠಾಣೆಗೆ ದೂರು ಕೊಟ್ಟರು ಕೇಸ್ ತೆಗೆದುಕೊಳ್ತಿಲ್ಲ, ದಾಖಲಿಸಿಕೊಳ್ತಿಲ್ಲ ಎನ್ನುವಂತಹ ಆರೋಪವನ್ನ ಕೂಡ ಮಹಿಳೆ ಮಾಡ್ತಿದ್ದಾರೆ. ಸದ್ಯ ಮಹಿಳಾ ಆಯೋಗಕ್ಕೆ ಸಂತ್ರಸ್ತ ಮಹಿಳೆ ದೂರನ್ನ ನೀಡಿದ್ದಾರೆ. ಇವಾಗ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ಸಾರ್ವಜನಿಕರ ಸಮಸ್ಯೆಯನ್ನ ಆಲಿಸಬೇಕಾಗಿದ್ದಂತಹ ಪೊಲೀಸ್ ಅಧಿಕಾರಿಯೇ ಮಹಿಳೆಗೆ ವಂಚಿಸಿರುವಂತಹ ಆರೋಪ. ಇವರಿಬ್ಬರಿಗೂ ಯಾವಾಗಿಂದ ಪರಿಚಯ ಇತ್ತು? ಏನಿದು ಪ್ರಕರಣ ಸಂದೇಶ್? ಪ್ರತೀಕ್ಷಾ, ಇಲ್ಲಿ ಪಿಎಸ್ಐ ಗಾದಿ ಲಿಂಗಪ್ಪ ಅವರ ವಿರುದ್ಧ ಸಂತ್ರಸ್ತ ಮಹಿಳೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇವರಿಬ್ರಿಗೂ ಕೂಡ 2025ರಲ್ಲಿ ಪರಿಚಯ ಆಗುತ್ತೆ. 2025ರಲ್ಲಿ ಮೊದಲಿಗೆ ಇಬ್ರಿಗೂ ಕೂಡ ಸ್ನೇಹವಾಗುತ್ತೆ. ಅದಾದ ನಂತರ ಇಬ್ರು ಕೂಡ ಪರಸ್ಪರ ಪ್ರೀತಿಸಿಕೊಂಡು ಮದುವೆ ಆಗ್ತೀನಿ ಅಂತ ಹೇಳಿ ಪಿಎಸ್ಐ ಗಾದಿ ಲಿಂಗಪ್ಪ ಕೂಡ ನಂಬಿಸಿರ್ತಾರೆ. ಅದಾದ ನಂತರ ಆಕೆಯನ್ನ ದೈಹಿಕವಾಗಿ ಬಳಸ್ಕೊಂಡು 2025 ನವೆಂಬರ್ನಲ್ಲಿ ಯಾವಾಗ ಸಂತ್ರಸ್ತ ಮಹಿಳೆ ಮದುವೆ ಕುರಿತಂತೆ ಮಾತನಾಡ್ತಾಳೋ, ಯಾಕಂದ್ರೆ ಪಿಎಸ್ಐ ಕೂಡ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಸಂತ್ರಸ್ತ ಮಹಿಳೆಯ ಮನೆಯವರ ಜೊತೆ ಕೂಡ ಮದುವೆ ಕುರಿತಂತೆ ಮಾತನಾಡಿರ್ತಾರೆ. ಅದಾದ ನಂತರ ಯಾವಾಗ ಮಹಿಳೆ ಮದುವೆ ಕುರಿತಂತೆ ಮಾತನಾಡೋದಕ್ಕೆ ಶುರು ಮಾಡ್ತಾರೆ, ಆ ಸಂದರ್ಭದಲ್ಲಿ ಪಿಎಸ್ಐ ಗಾದಿ ಲಿಂಗಪ್ಪ ನಾನು ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಮದುವೆ ಆಗೋದಿಲ್ಲ ಅಂತ ಹೇಳಿ ಮದುವೆಯ ಬಗ್ಗೆ ಯಾವಾಗ ಮಾತನಾಡಿದ್ರು ಕೂಡ ಅದನ್ನ ತಿರಸ್ಕರಿಸ್ತಾ ಇರ್ತಾರೆ. ಹಾಗಾಗಿ ಆಕೆ ಯಾವಾಗ ಮದುವೆಗೆ ಒಪ್ಪೋದಿಲ್ವೋ, ಅದಾದ ನಂತರ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಈಕೆ ಅತ್ಯಾಚಾರ ಪ್ರಕರಣವನ್ನ ದಾಖಲಿಸ್ತಾರೆ. ಅಂದ್ರೆ 2025 ನವೆಂಬರ್ನಲ್ಲಿ ಅಲ್ಲಿ ಅತ್ಯಾಚಾರ ಪ್ರಕರಣ ಕೂಡ ದಾಖಲಾಗುತ್ತೆ. ಆದ್ರೆ ಯಾವಾಗ ಪ್ರಕರಣ ದಾಖಲಾಗುತ್ತೋ, ದಾಖಲಾದ ನಂತರ ಸಂತ್ರಸ್ತ ಮಹಿಳೆಗೆ ಪಿಎಸ್ಐ ಗಾದಿ ಲಿಂಗಪ್ಪ ಬಂದು ಮನವೊಲಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ನಾನು ಇಲ್ಲಿ ನಿನ್ನ ಮದುವೆ ಆಗ್ತೀನಿ, ನನಗೆ ಸ್ವಲ್ಪ ಸಮಯಾವಕಾಶ ಬೇಕು, ಹಾಗಾಗಿ ನೀನು ಕೇಸನ್ನ ವಾಪಸ್ ತೆಗೆದುಕೊಂಡ್ಬಿಡು, ನಾನು ನಿನ್ನ 3-4 ತಿಂಗಳೊಳಗೆ ಮದುವೆ ಆಗ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಸಂತ್ರಸ್ತ ಮಹಿಳೆ ಆ ಕೇಸನ್ನ ಕೂಡ ವಾಪಸ್ ಪಡೆದಿರ್ತಾಳೆ. ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಯಲ್ಲಿ ಇರಿದಂತಹ ಪ್ರಕರಣವನ್ನ ವಾಪಸ್ ಪಡೆದುಕೊಂಡಿರ್ತಾರೆ. ಆದ್ರೆ ಅದಾದ ನಂತರ ಪದೇ ಪದೇ ಯಾವಾಗ ಮದುವೆ ಆಗ್ಬೇಕು ಅಂತ ಹೇಳಿ ಅಥವಾ ಮದುವೆ ಆಗುವಂತ ಕೇಳಿದಂತ ಸಂದರ್ಭದಲ್ಲಿ ಮುಂದಿನ ತಿಂಗಳು, ಅಂದ್ರೆ ಪ್ರತಿ ಬಾರಿ ಕೂಡ ಮುಂದಿನ ತಿಂಗಳು ಮದುವೆ ಆಗ್ತೀನಿ ಅಂತ ಹೇಳಿ ಆ ಮದುವೆ ಮಾತನ್ನ ಮುಂದೂಡುವಂತ ಕೆಲಸವನ್ನ ಪಿಎಸ್ಐ ಗಾದಿ ಲಿಂಗಪ್ಪ ಕೂಡ ಮಾಡ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಕಳೆದ ತಿಂಗಳಲ್ಲಿ, ಅಂದ್ರೆ ಈ ಮೇ ತಿಂಗಳಿನಲ್ಲಿ ಯಾವಾಗ ಮದುವೆ ಆಗ್ಲೇಬೇಕು, ಹಾಗಾಗಿ ನೀನ್ ಮದುವೆ ಆಗ್ತೀಯೋ ಇಲ್ಲೋ ಅಂತ ಕಡೆಯ ಬಾರಿ ಹೇಳ್ಬಿಡು ಅಂತ ಕೇಳಿದಂತ ಸಂದರ್ಭದಲ್ಲಿ ಬೆಂಗಳೂರಿಗೆ ಆ ಸಂತ್ರಸ್ತ ಮಹಿಳೆಯನ್ನ ಕರೆಸ್ಕೊಂಡು ಆಕೆಗೆ ಸೀರೆ, ಉಂಗುರ ಎಲ್ಲವನ್ನೂ ಕೂಡ ಕೊಡಿಸಿ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳಿ ಆತ ಕೋರ್ಟ್ ಹೋಗಿರ್ತಾನೆ. ಆದ್ರೆ ಅದಾದ ನಂತರ ಸಂತ್ರಸ್ತ ಮಹಿಳೆಯ ಕಾಂಟ್ಯಾಕ್ಟ್ಗೆ ಅಥವಾ ಸಂಪರ್ಕಕ್ಕೆ ಪಿಎಸ್ಐ ಗಾದಿ ಲಿಂಗಪ್ಪ ಸಿಗೋದಿಲ್ಲ. ಅದಾದ ಬಳಿಕ ಚಿತ್ರದುರ್ಗ ನಗರ ಪೊಲೀಸ್ ಠಾಣೆಗೆ ತೆರಳಿ ಮತ್ತೆ ದೂರನ್ನ ಕೊಡಕ್ ಹೋದಂತ ಸಂದರ್ಭದಲ್ಲಿ ಇಲ್ಲ, ಬೆಂಗಳೂರಿನಲ್ಲೇ ನೀವು ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಆಕೆ ಕಂಪ್ಲೇಂಟ್ ಕೊಟ್ಟಾಗ ಎಫ್ಐಆರ್ ಅನ್ನ ಪೊಲೀಸರು ದಾಖಲಿಸೋದಿಲ್ಲ, ಬರೀ ಪೆಟಿಷನ್ ಅನ್ನ ಮಾಡ್ಕೊಂಡು ಕಳಿಸ್ತಾರೆ. ಹೀಗಾಗಿ ಇಲ್ಲಿ ನನಗೆ ನ್ಯಾಯ ಸಿಗ್ತಾ ಇಲ್ಲ, ಅಂದ್ರೆ ಪೊಲೀಸ್ ಠಾಣೆಗಳಲ್ಲಿ ನನಗೆ ನ್ಯಾಯ ಸಿಗ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಸದ್ಯ ಮಹಿಳಾ ಆಯೋಗಕ್ಕೆ ತೆರಳಿ ಆಕೆ ದೂರನ್ನ ಕೊಟ್ಟಿರುವಂತದ್ದು. ಪ್ರತೀಕ್ಷಾ, ಥ್ಯಾಂಕ್ ಯು ಸಂದೇಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.